ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧ ಇವತ್ತು ಆಲ್ರೆಡಿ ಅವರ ನ್ಯಾಯಾಂಗ ಬಂಧನ ಅವಧಿ ಅಂತ್ಯ ಆಗಿತ್ತು. ಮತ್ತೆ ಕೋರ್ಟ್ಗೆ ಅವರನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸಲಾಗಿತ್ತು. ಸದ್ಯ ದರ್ಶನ್, ಪವಿತ್ರ ಸೇರಿದಂತೆ ಹಲವರ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಲಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ 14 ದಿನ ನ್ಯಾಯಾಂಗ ಬಂಧನ. ಜುಲೈ 18ರ ತನಕ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರದಲ್ಲೇ ಇರಬೇಕು. 24ನೇ ACMM ಕೋರ್ಟ್ನಲ್ಲಿ ವಿಚಾರಣೆ ನಡೆದ ಬಳಿಕ ಈ ಆದೇಶ ಹೊರಬಿದ್ದಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಯನ್ನ ಕೋರ್ಟ್ ನಡೆಸಿದೆ. ಮತ್ತೆ 14 ದಿನಗಳ ನ್ಯಾಯಾಂಗ ಬಂಧನ, ಮತ್ತೆ ಪರಪ್ಪನ ಅಗ್ರಹಾರದಲ್ಲೇ ಇರಬೇಕು. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಸದ್ಯ ದರ್ಶನ್ ಮತ್ತೆ ಅವರ ಗ್ಯಾಂಗ್ ಏನಿದೆ ಅವರ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗಿದೆ. ಮತ್ತೆ 14 ದಿನಗಳ ನ್ಯಾಯಾಂಗ ಬಂಧನದ ಅವಧಿ. ಈ ಬೇಲ್ಗೂ ಕೂಡ ಅಪ್ಲೈ ಮಾಡಿಲ್ಲ ಇನ್ನು ಅಂತ ಗೊತ್ತಾಯ್ತು, ಯಾಕೆಂದ್ರೆ ಚಾರ್ಜ್ ಶೀಟ್ ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ? ಹೌದು ಸಿಂಧೂರ, ಈಗಾಗಲೇ ಏನು ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವಂತಹ ದರ್ಶನ್ ಮತ್ತು ಆತನ ಗ್ಯಾಂಗ್ಗೆ ಮತ್ತೆ ಜುಲೈ 18ರವರೆಗೆ ಕೂಡ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಆಗಿರುವಂಥದ್ದು. ಪರಪ್ಪನಗರದಲ್ಲಿರುವಂತಹ 13 ಜನ ಮತ್ತು ತುಮಕೂರಿನಲ್ಲಿರುವಂಥ 4 ಜನ ಆರೋಪಿಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರು ಇರುವುದನ್ನು ಖಚಿತಪಡಿಸಿಕೊಂಡಂಥ ನ್ಯಾಯಾಧೀಶರು ಮತ್ತೆ ಈ ನ್ಯಾಯಾಂಗ ಬಂಧನದ ಅವಧಿಯನ್ನು ಜುಲೈ 18ರವರೆಗೂ ಕೂಡ ವಿಸ್ತರಣೆಯನ್ನು ಮಾಡಿದ್ದಾರೆ. ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಅವರಿಗೆ ಬೇಲ್ ಸಿಗೋದು ಸಂಪೂರ್ಣ ಡೌಟ್ ಅಂತ ಕೂಡ ಹೇಳಲಾಗಿತ್ತು. ನಿರೀಕ್ಷೆಯಂತೆ ಅವರಿಗೆ ಮತ್ತೆ ನ್ಯಾಯಾಂಗದ ಬಂಧನ ಅವಧಿ ವಿಸ್ತರಣೆ ಆಗಿದೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನು ನೋಡೋದಕ್ಕೂ ಕೂಡ ಜೈಲಿನ ಬಳಿ ಸಾಕಷ್ಟು ಜನ ಅವರ ಕುಟುಂಬಸ್ಥರಾಗಿರ್ಬೋದು, ಅವರ ಒಂದು ಸಿನಿ ರಂಗದ ನಟರಿರ್ಬೋದು, ಅವರು ಎಲ್ಲ ಕೂಡ ಮೀಟ್ ಮಾಡಿದ್ರು. ಇದ್ರ ಜೊತೆಗೆ ಇವತ್ತು ಏನು ಒಂದು ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಆದ ಹಿನ್ನೆಲೆಯಲ್ಲಿ ಮತ್ತೆ ಅವರು 18ರವರೆಗೂ ಕೂಡ ಜೈಲಿನಲ್ಲೇ ಕಾಲ ಕಲಿಬೇಕಾದಂತಹ ಪರಿಸ್ಥಿತಿ ಬಂದಿರುವಂಥದ್ದು ಸಿಂಧೂರ. ವೆಂಕಟೇಶ್.